ಇದನ್ನು ಈ ಗೆರೆನ ಕಾಲಾವಧಿ ಅಂತ ಇಟ್ಕೊಳ್ಳಿ. ಇದು ಮುಂದ್ಗಡೆದು ಭವಿಷ್ಯ. ಭವಿಷ್ಯ ಅಂದರೆ ನೀವು ಮತ್ತೆ ಇದಕ್ಕೆ ಹೋಗ್ಬೇಡಿ, ಟಿವಿಲಿ ಬರ್ತಲ್ಲ ಅದಲ್ಲ, ಮುಂದಿನದು ಅಂತ ಅಷ್ಟೇ. ಹಿಂದೆ ಭೂತಕಾಲ. ನೋಡೋಣ ನೀವು ಹೆಂಗೆ ಅರ್ಥ ಮಾಡ್ಕೊತೀರ. ಯಾಕೆಂದರೆ ಈ ಬ್ರಾಹ್ಮಣರಿಗೆಲ್ಲ ಬಹಳ ಬೇಗ ಅರ್ಥ ಮಾಡ್ಕೊತಾರೆ. ಯಾರೆಲ್ಲ ಬ್ರಾಹ್ಮಣರಿಗೆ ದೇವ್ರ ಮೇಲೆ ನಂಬಿಕೆ ಇದೆ ಇದು ಹೇಳ್ಬಿಟ್ರೆ ನಂಬಿಕೆ ಹೊಟ್ಟೋದು. ಈಗ ಹಿಂಗೂ ಏನಮ್ಮ ನನ್ನ ಕಾಣಿಸ್ತಾ ಇದೆಯಲ್ಲ ಅದಕ್ಕಾಗಿ ಬರೀತಾ ಇದ್ದೀನಿ. ಅಲ್ಲ ಜಾಗ ಸಾಕಾಗಲ್ಲ ಅಂತ ಇನ್ನೂ ಬರೆಯೋದಿದೆ. ಭೂತಕಾಲ. ಇಲ್ಲಿ ನಾವಿದ್ದೀವಿ. ಕೇಳಿ ಸ್ವಲ್ಪ ಕೇಳಿ ಆಯ್ತಾ. ಇದು ಉಗಮ ಅಂತೀರಾ ಸೃಷ್ಟಿ ಅಂತೀರಾ ಏನು ಯಾವ್ದು ಬರೆದ್ರೆ ಒಳ್ಳೇದು? ಉಗಮ ಅಂತ. ಯಾಕೆಂದ್ರೆ ಸೃಷ್ಟಿ ಅಂದರೆ ಮತ್ತೆ ದೇವರ ಹತ್ರ ಹೋಗ್ಬೇಕು. ಇನ್ನು ದೇವರಿಂದ ಈಚೆ ಕರ್ಕೊಂಬರೋದೇ ನನ್ನ ಉದ್ದೇಶ. ಉಗಮದ ಆಪದಿಟ್ಟು ನಾಶನ ಅಂತ್ಯನ ಏನ ಅಂತ್ಯ. ಆದಿ ಅಂತ್ಯ. ಓಕೆ. ಈ ಉಗಮದ ಹಿಂದೆ ಒಂದು ಅಂತ್ಯ ಇರುತ್ತೆ. ಈ ಅಂತ್ಯದ ನಂತರ ಮತ್ತೆ ಉಗಮ ಇರುತ್ತೆ. ಅಂದರೆ ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ನಿರಂತರವಾಗಿ ಬಂದಿದೆ. ಇದಕ್ಕೆ ಪ್ರಾರಂಭನೇ ಇಲ್ಲ. ಸೃಷ್ಟಿ ನಾಶಗಳಿಗೆ ಪ್ರಾರಂಭ ಇಲ್ಲ. ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ, ಸೃಷ್ಟಿ ಆಗುತ್ತೆ, ನಾಶ ಆಗುತ್ತೆ. ಈ ವಿಷಯನ ಭಗವಾನ್ ಬುದ್ಧ ಸುಮಾರು ಒಂದು 10-15 ಸೂಕ್ತಗಳಲ್ಲಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೇನು ಹೇಳಿಕೊಟ್ಟಿದ್ದೀನಿ ಅಂತಂದರೆ, ಇಲ್ಲಿ ಒಂದು ಪ್ರಪಂಚ ಇತ್ತು ಹಿಂದೆ, ಅದು ನಾಶ ಆಯಿತು, ಮತ್ತೆ ಇಲ್ಲಿ ಹುಟ್ಟಿದೆ. ನಾವು ಈ ಮಧ್ಯದಲ್ಲಿ ಇಲ್ಲೆಲ್ಲೋ ಇದ್ದೀವಿ. ಎಷ್ಟೋ ಕೋಟ್ಯಾಂತರ ವರ್ಷ ಆದಮೇಲೆ ಅದು ನಾಶ ಆಗುತ್ತೆ, ಮತ್ತೆ ಉತ್ಪತ್ತಿ ಆಗುತ್ತೆ. ಆಯಿತಾ. ಉಗಮ ಹೇಗಿತ್ತು ಅಂತೇಳಿ ನಾವು ಅರ್ಥ ಮಾಡ್ತೀವಿ. ಭಗವಾನ್ ಬುದ್ಧರು ಹೇಳ್ತಾರೆ 31 ಲೋಕಗಳಿದ್ದಾರೆ ಅಂತ. ಲೋಕಗಳು, 13 ಪ್ಲೇನ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಕರೀತಾರೆ. ಉಗಮ ಹೇಗಾಯ್ತು ಅಂತೇಳಿ ಇದು ಬರೋದು. ಈಗ ತುಂಬ ರುಚಿ ಅಂದರೆ ಆಸೆ ಪಡೋರು ಯಾರು? ಇದರಲ್ಲಿ ರುಚಿಗೆ ಆಸೆ ಇಟ್ಕೊಂಡಿರೋರು ಯಾರು? ನಿಮ್ಮಲ್ಲಿ ಟೇಸ್ಟಿಗೆ ಜಾಸ್ತಿ ಇರೋರು ಅಂದ್ಕೊಂಡಿರೋರು ಯಾರು? ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿದಾಗ ಉಪ್ಪು ಅಥವಾ ಸಕ್ಕರೆ ಹಾಕದೇ ಇದ್ರೂ ಹಂಗೆ ತಿನ್ನೋರು ಯಾರು ಇದ್ದೀರಾ? ಹಾಂ, ಈಗ ಅಮ್ಮ ಉಪ್ಪಿಟ್ಟು ಮಾಡಿರ್ತಾರೆ, ಉಪ್ಪು ಹಾಕಿರಲ್ಲ, ತಿಂತೀರಾ ನೀವು? ಅಮ್ಮ ಅನ್ನ ಸಾಂಬಾರು ಮಾಡಿರ್ತಾರೆ, ಸಾಂಬಾರಿಗೆ ಖಾರದ ಪುಡಿ ಹಾಕಿರಲ್ಲ, ಉಪ್ಪು ಹಾಕಿರಲ್ಲ. ಟೀ ಕಾಫಿಗೆ ಶುಗರ್ ಇರೋದು ಬಿಟ್ಟು ಹೇಳ್ತೀವಿ. ಟೀ ಕಾಫಿಗೆ ಸಕ್ಕರೆ ಹಾಕಲಿಲ್ಲ ಅಂದ್ರೆ ಕುಡಿತೀರಾ? ಅಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನಾಲಿಗೆಗೆ ನಾವು ಅಡ್ಕೊಂಡಿದ್ದೀವಲ್ಲ ರುಚಿಗೆ, ಅದೇ ನಮ್ಮ ಹುಟ್ಟಿಗೆ ಕಾರಣ ಆಗಿರುತ್ತೆ. ಅದು ಒಂದು ಕಾರಣ. ಈಗ ಇಲ್ಲಿ ತಗೊಳ್ಳಿ. ಈಗ ನಾವೇನು ಭೂಮಿ, ನಕ್ಷತ್ರ, ಸೂರ್ಯ, ಚಂದ್ರ ಇವೆಲ್ಲ ಏನು ನಾವಿದ್ದೀವಿ ಈ ಭಾಗದಲ್ಲಿ, ವರ್ತಮಾನ ಕಾಲದಲ್ಲಿ ಇದ್ದೀವಿ, ಇವೆಲ್ಲ ಹೇಗೆ ಉತ್ಪತ್ತಿ ಆಗಿದ್ದು, ನಾವೆಲ್ಲಿಂದ ಬಂದ್ವಿ ಅಂತೇಳಿ ಉಗಮ. ಆಯಿತಾ. ಇದು ಭೂಮಿ. ನಿಮಗೆ ಕಾರ್ಯಕಾರಣ ಸಿದ್ಧಾಂತ ಗೊತ್ತಲ್ವಾ? ಜಗತ್ತಿನಲ್ಲಿ ಯಾವುದೇ ಕಾರ್ಯ ಕಾರಣ ಇಲ್ಲದೆ ಆಗಲ್ಲ. ಹೌದಾ? ನೀವೆಲ್ಲ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಏನು ವಾಕಿಂಗ್ ಮಾಡ್ತಾ ಇದ್ದೀರಿ? ಸುಮ್ಮನೆ ವಾಕಿಂಗ್ ಬಂದೆ ಅಂತೀರಲ್ಲ, ಸುಮ್ಮನೆ ಅನ್ನೋದು ಒಂದು ಕಾರಣ ಅಲ್ವಾ? ಹೌದಾ ಇಲ್ವಾ? ಈ ಪ್ರಪಂಚದಲ್ಲಿ ಕಾರಣ ಇಲ್ಲದೇ ಯಾವುದೇ ಕಾರ್ಯಗಳಾಗಲ್ಲ. ನೀವು ತಲೆಯಿಂದ ತೆಗೆಯೋದು. ಕಾರಣ ಇಲ್ಲದೆ ಜಗತ್ತಿನಲ್ಲಿ ಕಾರ್ಯ ಆಗೋದೇ ಇಲ್ಲ. ಆ ಕಾರ್ಯದಿಂದ ಮತ್ತೆ ಕಾರಣಗಳು ಉತ್ಪತ್ತಿ ಆಗ್ತವೆ, ಮತ್ತೆ ಆ ಕಾರಣದಿಂದ ಕಾರ್ಯಗಳು. ಕಾಸ್ ಆ್ಯಂಡ್ ಎಫೆಕ್ಟ್. ಯಾರು ನ್ಯೂಟನ್ ಹೇಳಿದ್ದನ್ನ ಭಗವಾನ್ ಬುದ್ಧ 2,500 ಇಷ್ಟು ಭಗವಾನ್ ಬುದ್ಧ ಹೇಳಿದ್ರು. ಈ ಹಿಂದೆ ಒಂದಿಷ್ಟು ಇಲ್ಲೊಂದು ಪ್ರಪಂಚ ಇತ್ತಲ್ಲ, ಇಲ್ಲೊಂದು ಪ್ರಪಂಚ ಅಂತ್ಯ ಆಗಿದೆ ಅಲ್ವಾ? ಇಲ್ಲಿ
ಈ ಪಾಠಲ್ಲಿ ಅಂತ್ಯ ಆಗಿದೆ ಅಲ್ವಾ, ನಾಶ ಆಗಿದೆ. ನಾಶ ಆದಮೇಲೆ ಇಲ್ಲಿ ಉಳಿದಂಥ ಜೀವಿಗಳು ಈ 31 ಲೋಕದಲ್ಲಿ, 31 ಲೋಕ ಅಂತ ಹೇಳಿದ್ನಲ್ಲ, ಆ 31 ಲೋಕದಲ್ಲಿ ಕೆಳಗಡೆಯಿಂದ ಅಬಸ್ಸರ ಲೋಕ ಅಂತ ಕರೀತಾರೆ. ಅಬಸ್ಸರ ಅಂದರೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಜೀವಿಗಳಿರುವ ಲೋಕ ಅಂತ. ಇಲ್ಲಿ ನಮ್ಮ ಭೂಮಿ, ನಮ್ಮ ಪ್ರಪಂಚ ಉಗಮ ಆಗುವ ಮೊದಲು ಇನ್ನೊಂದು ಭೂಮಿ ಇತ್ತು. ಅದು ನಾಶ ಆಗುವ ಸಂದರ್ಭದಲ್ಲಿ ಇದ್ದಂಥ ಎಲ್ಲ ಜೀವಿಗಳು, ಮನುಷ್ಯರಿಂದ ಹಿಡಿದು ಪ್ರಾಣಿಗಳಿಂದ ಹಿಡಿದು ಎಲ್ಲ ಜೀವಿಗಳು ಮನಸ್ಸಿನ ರೂಪದಲ್ಲಿ ಪರಿವರ್ತನೆಯಾಗಿ ಅಬಸ್ಸರನ ಲೋಕದಲ್ಲಿ ಹುಟ್ಟುತ್ತಾರೆ. ಇದೊಂದು ಲೋಕ. ಅಲ್ಲಿ ಹುಟ್ಟಿದ ಜೀವಿಗಳಿಗೆ ದೇಹ ಇರೋದಿಲ್ಲ. ನೋಡಿ, ಮತ್ತೆ ನಾನು ಸ್ವಲ್ಪ ಹಿಂದೆ ಹೋಗೋದು. ಹಿಂದೂ ಧರ್ಮದಲ್ಲಿ ಎಷ್ಟು ಜಾತಿ ಇದೆ? ಮೂಲ ಯಾವ್ದ್ಯಾವುದು? ಬ್ರಾಹ್ಮಣ, ಕ್ಷತ್ರ, ವೈಶ್ಯ, ಶೂದ್ರ, 4 ವರ್ಣ ವ್ಯವಸ್ಥೆ. ಬೌದ್ಧ ಧರ್ಮದಲ್ಲಿ ಜಾತಿ ಅಂದರೆ ವರ್ಣ ಅಲ್ಲ, ಹುಟ್ಟು, ಮೋಡ್ ಆಫ್ ಬರ್ತ್ ಅಂತ, ಹುಟ್ಟಿನ ವಿಧಾನ ಇದೆಯಲ್ಲ, ಅದನ್ನ ಜಾತಿ ಅಂತ. ಮೊದಲನೇದು ಜಲಭುಜ. ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಾಗ ಜಲವನ್ನ ಆಧಾರಿತವಾಗಿ ಹುಟ್ಟುವಂಥ ಜೀವಿಗಳು ಯಾರು? ಮನುಷ್ಯರು, ಪ್ರಾಣಿಗಳು. ಇಡೀ ಭೂಮಿ ಮೇಲೆ ಇರೋ ಎಲ್ಲ ಮನುಷ್ಯರು, ಎಲ್ಲ ಪ್ರಾಣಿಗಳು ಒಂದೇ ಜಾತಿ, ಜಲಭುಜ ಅಂತ. ಎರಡನೇದು ಅಂಡಜ, ಮೊಟ್ಟೆಯಿಂದ ಬರುವಂಥ ಜೀವಿಗಳು, ಅದನ್ನು ದ್ವಿಜ ಅಂತ ಕರೀತಾರೆ. ಅಂದರೆ ಹೊಟ್ಟೆಯಿಂದ, ತಾಯಿ ಹೊಟ್ಟೆಯಿಂದ ಮೊಟ್ಟೆ ಒಂದು ರೂಪ ಬಂದು ಮೊದಲನೇದು ಜನ್ಮ, ಹೊಟ್ಟೆಯಿಂದ ಈಚೆ ಬರೋದು ಎರಡನೇ ಜನ್ಮ. ಆಯಿತಾ? ಅದು ಎರಡನೇ ರೀತಿಯ ಜನ್ಮ. ಮೂರನೇದು ಸಂಸೇದಜ ಅಂತ ಕರೀತಾರೆ. ತೇವಾಂಶ ಎಲ್ಲಿರುತ್ತೆ ಅಲ್ಲಿ. ನಿಮ್ಮ ಮನೆಯಲ್ಲಿ ನೀರು ಜಾಸ್ತಿ ಬಿಟ್ಬಿಟ್ರೆ ಪಾಚಿ ಕಟ್ಕೊಳ್ಳಲ್ವಾ? ಯಾವುದೋ ಶಿಲೀಂಧ್ರ, ಬೂಟ್ ಏನೇನು ಹೇಳ್ತಿರೋದು ಅದೆಲ್ಲ ಬೆಳ್ಕೊಳ್ಳಿ. ಅದು ಮೂರನೇದು. ನಾಲ್ಕನೇದು ಉಪಪಾತಿಕ. ಉಪಪಾತಿಕ ಅಂದರೆ ತಂದೆ ತಾಯಿಗಳಿಲ್ಲದೆ, ದೇಹವಿಲ್ಲದೆ, ಇದ್ದಕ್ಕಿದ್ದ ಹಾಗೆ, ಕಾರಣದೊಂದಿಗೆ ಇದ್ದಕ್ಕಿದ್ದ ಹಾಗೆ ಆಕಾಶದಲ್ಲಿ ಹುಟ್ಟುವ ಜೀವಿಗಳು. ಅರ್ಥ ಆಗುತ್ತಾ ನಿಮಗೆ? ತಂದೆ ತಾಯಿಗಳಿರಲ್ಲ, ಅವರಿಗೆ ದೇಹ ಇರಲ್ಲ, ಮನಸ್ಸಿನ ರೂಪದಲ್ಲಿ ಇದ್ದಕ್ಕಿದ್ದಾಗ ಹುಟ್ಕೊಡ್ತಾರೆ. ಇಲ್ಲಿ ಬಂದು ಉಟ್ಕೊಂಡು ನಮ್ಗೆ ಕಾಣಿಸೋದು, ಯಾಕಂದ್ರೆ ಮನಸ್ಸು ಕಾಣಿಸೋದು. ಆ ಥರ ಈ ಹಿಂದೆ ಇದ್ದಂಥ ಜಗತ್ತಿನ ಜೀವಿಗಳೆಲ್ಲವೂ, ಮನುಷ್ಯರು ಜೀವಿಗಳೆಲ್ಲವೂ ಸತ್ತು ಅಬಸ್ಸರ ಅನ್ನುವ 16ನೇ ಲೋಕ, ಕೆಳಗಡೆಯಿಂದ 16ನೇ, ಕೆಳಗಡೆಯಿಂದ 17ನೇ ಲೋಕದಲ್ಲಿ ಅಬಸ್ಸರ ಲೋಕ ಅಂತ. ಇಲ್ಲಿ ಮನಸ್ಸಿನ ರೂಪದಲ್ಲಿ ಜೀವಿಯಾಗಿ, ಬೇರೆ ಯಾರೂ ಇಲ್ಲ, ನಾವೇನೇ, ನೀವುಗಳೇ, ನಾನೂ ಸೇರಿ ಈ ಹಿಂದೆ ಇದ್ದಂಥ ಪ್ರಪಂಚದಲ್ಲಿ ನಾನು ಇದ್ದೆ, ನಾನೋದೇ ಆಗಲಿಲ್ಲ, ಮತ್ತೆ ಸತ್ತು ಅಬಸ್ಸರ ಲೋಕದಲ್ಲಿ ಹುಟ್ಟಿದ ನಂತರ ಕೋಟ್ಯಾಂತರ ವರ್ಷಗಳ ವ್ಯತ್ಯಾಸ ಇದೆ. ಈ ಪ್ರಪಂಚ ನಾಶ ಆಗಿ ಇದನ್ನು ಉಗಮ ಆಗಬೇಕಲ್ಲ, ಈ ಪ್ರಪಂಚ ಹುಟ್ಟೋದಕ್ಕೆ ಕೋಟ್ಯಾಂತರ ವರ್ಷಗಳು ಕಾಲ ಬೇಕಾಗುತ್ತೆ. ಇಲ್ಲಿ ಅಬಸ್ಸರದಿಂದ ಲೋಕದಿಂದ ಎಲ್ಲ ನಾವುಗಳೇ, ಇನ್ಯಾರಲ್ಲ, ನಾವುಗಳೇನೆ ಇಡೀ ಭೂಮಿ ಮೇಲಿರೋ ಜನಗಳು ಎಲ್ಲರೂ ಆ ಸಂದರ್ಭದಲ್ಲಿ ಪ್ರಪಂಚ ನಾಶ ಆಗಿ ಮತ್ತೆ ಕೋಟ್ಯಾಂತರ ವರ್ಷಗಳಾದಮೇಲೆ ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲ ನಿಧಾನವಾಗಿ ಸೃಷ್ಟಿಯಾಗ್ತಾ ಹೋಗ್ತದೆ. ಕೋಟ್ಯಾಂತರ ವರ್ಷಗಳು ಬೇಕು. ಆ ಭೂಮಿ ಸೃಷ್ಟಿಯಾಗ್ತಾ ಇರುವಾಗ ಇದ್ರ ಮೇಲೆ ಒಂದು ಪದರ ಇರುತ್ತಂತೆ. ಪದರ ಅಂದರೆ ಗೊತ್ತಾ ನಿಮಗೆ? ಹೊದಿಕೆ. ಏನು ಹೇಳಿ? ಪದರ ಅಂದರೆ ಕವಚ. ಕವಚ ಅಂದರೆ ಗಟ್ಟಿ ಆಯಿತು, ಇದು ಪದರ. ಈ ಅಬಸ್ಸರ ಲೋಕದಿಂದ ನಾವು ನೀವೆಲ್ಲ ಬಂದವರು ಇಲ್ಲಿ ಸುತ್ತ ಬಂದಂತೆ. ನಾನು ಹೇಳಿದ್ನಲ್ಲ, ಅದು ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಿಮ್ಮಲ್ಲಿ ನೋಡೋಣ, ನೀವೆಲ್ಲ ಅಡುಗೆ ಮಾಡೋರು ಅಮ್ಮಂದಿರು ಉಪ್ಪು, ಖಾರ, ಸಕ್ಕರೆ ಎಲ್ಲ ಆಗದೆ ಅಡುಗೆ ಮಾಡಿ ನೋಡಿ, ನೋಡು. ಸ್ವತಃ ನೀವೇ ತಿನ್ನಲ್ಲ. ಇನ್ನು ಆರು ಆಗ್ತಾ ಇರೋದು ಅಬಸ್ಸರ ಲೋಕದಿಂದ ಬಂದಂಥ ಜೀವಿಗಳು, ನಾವುಗಳೇ. ನಾವು ಮೊದಲು ಮನಸ್ಸಿನ ರೂಪದಲ್ಲಿದ್ದವರು. ನಾವು ಬಂದರೆ ಈ ಥರ ಟ್ಯೂಬ್ಲೈಟ್ ಲೈಟ್ ಬರುತ್ತಲ್ಲ, ಹಂಗೆ ಇಡೀ ಪ್ರದೇಶನೇ ಬೆಳಕನ್ನು ಸೂಸಿ ಬರ್ತಿದ್ರು ಅಂತ, ಅಷ್ಟು ಒಳ್ಳೆಯವರಾಗಿದ್ರು. ಈ ಅಬಸ್ಸರ ಲೋಕದಿಂದ ಬಂದಾಗ ಈ ಭೂಮಿ ಆಗ ಗನಿರ್ಭವಿಸುತ್ತೆ ಅಂತಂದರೆ ಗೊತ್ತಾ ನಿಮಗೆ? ಆಗ ಸಾಲಿಡ್ ಆಗ್ತಾ ಇರುತ್ತೆ, ಗಟ್ಟಿ ಆಗ್ತಾ ಇರುತ್ತೆ, ಸಂಪೂರ್ಣ ಗಟ್ಟಿ ಆಗ್ತಾ ಇರುತ್ತೆ. ಆಮೇಲೆ ಈಗ ನಾವು ಏನೆಲ್ಲ ಉಪ್ಪು, ಸಕ್ಕರೆ, ಪ್ರೋಟೀನ್, ಅದೆಲ್ಲವೂ ಸಾರವಾಗಿ ಈ ಭೂಮಿ ಮೇಲೆ ಒಂದು ಕವಚ ಇರ್ತಂತೆ. ಆ ಕವಚ ಜೇನುತುಪ್ಪ ಮತ್ತು ಬೆಣ್ಣೆ ಮಿಶ್ರಣ ಮಾಡಿದ್ರೆ ಹೇಗಿರುತ್ತೆ ಆಗಿರುತ್ತೆ. ಯೋಚನೆ ಮಾಡಿ, ಕಲ್ಪನೆ ಮಾಡಿಸ್ಕೊಳ್ಳಿ.
ಜೇನುತುಪ್ಪ ಮತ್ತು ಬೆಣ್ಣೆ ಎರಡು ಮಿಶ್ರಣ ಆಗಿದ್ರೆ ಹೇಗಿರುತ್ತೆ? ತುಂಬ ಚೆನ್ನಾಗಿರುತ್ತೆ. ಬೆಣ್ಣೆನೂ ಚೆನ್ನಾಗಿರುತ್ತೆ, ಜೇನುತುಪ್ಪನೂ ಚೆನ್ನಾಗಿರುತ್ತೆ. ಇನ್ನು ಅವೆರಡು ಮಿಶ್ರಣ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಅದಕ್ಕಿಂತಲೂ ಉತ್ತಮವಾದ ಹೊದಿಕೆ ಇದು ಸುತ್ತ ಇತ್ತಂತೆ, ಭೂಮಿ ಸುತ್ತ. ಅಂದರೆ ಬಹುಶಃ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದಪ್ಪ ಹತ್ತಿತ್ತಂತೆ. ಇಲ್ಲಿ ಬಂದ್ವಲ್ಲ ನಾವುಗಳು, ಸುತ್ತ ಬಂದ್ವಲ್ಲ, ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಂದ್ವಲ್ಲ. ಯಾರೋ ಅಂತ ಗೊತ್ತಿಲ್ಲ, ಯಾರೋ ಒಬ್ಬರು ಈ ಜೇನುತುಪ್ಪ ಮತ್ತು ಬೆಣ್ಣೆ ಅಂತ ಪದಾರ್ಥವನ್ನು ರುಚಿ ನೋಡಿದ್ರು. ಯಾರು ಅಂತ ಗೊತ್ತಿಲ್ಲ, ಅದು ಯಾರು ಅಂತ ಕಂಡಿದ್ದಾರೆ. ರುಚಿ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಸುತ್ತ ಇರೋರಿಗೆಲ್ಲ ಹೇಳ್ತಂತೇಳಿ, ತುಂಬ ಚೆನ್ನಾಗಿದೆ, ತಿನ್ನಿ ಅಂತ. ಈ ಬಂದವರು ಕೋಟ್ಯಾಂತರ ಸಂಖ್ಯೆಯಿಂದ ಅಬಸರ ಲೋಕದಿಂದ ಬಂದಂಥ ನಾವುಗಳು ಮನಸ್ಸಿನ ರೂಪದಲ್ಲಿರೋರು ನಿಧಾನ ತಿನ್ನಕ್ಕೆ ಶುರು ಮಾಡ್ತೀವಿ. ಕೋಟ್ಯಾಂತರ ವರ್ಷಗಳು ತಿಂದಿದ್ದೀವಿ. ಯಾವ ಮಟ್ಟಕ್ಕೆ ತಿಂದಿದ್ದೀವಿ ಅಂತಂದರೆ ಈ ಪದರನೇ ಖಾಲಿ ಮಾಡಿಬಿಟ್ಟಿದ್ದೀವಿ. ನೀವು ಯಾವಾಗ ಆಹಾರವನ್ನು ಸೇವನೆ ಮಾಡ್ತಾ ಹೋಗ್ತೀರಾ, ದೇಹ ಬೆಳೀತಾ ಹೋಗ್ತೀವಿ, ಹೌದಾ? ಯಾವಾಗ ಜೇನುತುಪ್ಪ ಬೆಣ್ಣೆ ಅಂತ ಇರುವಂಥ ವಸ್ತುನ ನೀವು ತಿನ್ನಕ್ಕೆ ಶುರು ಮಾಡಿದ್ರೆ ಮನಸ್ಸಿನ ರೂಪದಲ್ಲಿದ್ದವರು ನಿಧಾನವಾಗಿ ಆಕಾರ ಬೆಳೆಸ್ಕೊಂಡವ್ರು. ಗಂಧದ ಕಡ್ಡಿ ಹಚ್ಚಿದ್ರೆ ಹೊಗೆ ಬರುತ್ತಲ್ವ, ಹೌದಲ್ವಾ? ಅದ್ರಲ್ಲಿ ಆಕಾರ ಇರ್ತಲ್ಲ, ಒಂಥರ ಅಂದ್ಕೊಂಡು ಆಕಾರ ಬರುತ್ತಲ್ಲ, ಆ ಥರ ಆಕಾರ ರೂಪದಲ್ಲಿ ನಮಗೆ ಏನು ಮನಸ್ಸಿನ ರೂಪದಲ್ಲಿ ಇದ್ದವರು ನಿಧಾನವಾಗಿ ಆಕಾರವನ್ನು ಕೊಡ್ತಾರೆ. ಆವಾಗ ಗಂಡು ಹೆಣ್ಣು ಅನ್ನೋ ಭೇದ ಇರಲಿಲ್ಲ, ಅದೇ ರೀತಿ ಆಕಾರಗಳು. ಅದನ್ನು ಹಿಡಿಯೋಕ್ಕಾಗಲ್ಲ ಅಲ್ವ? ಗಂಧದ ಕಡ್ಡಿ ಹೊಗೆನ ನೀವು ಹಿಡಿತೀರಾ? ಆಗಲ್ಲ ಅಲ್ವ, ಕೈ ಆಗೋಲ್ಲ. ಹಾಗೆ ಆ ಆಕಾರ ಮಾತ್ರ ಬೆಳೀತಾ ಹೊಗೆ ರೂಪದಲ್ಲಿ ನಾವು ಬೆಳ್ಕೊಂಡು, ಅದೇ ಎವಲ್ಯೂಷನ್ ಥಿಯರಿ. ಅಂದರೆ ಡಾರ್ವಿನ್ ಸಿದ್ಧಾಂತದ ವಿರುದ್ಧ ಬರುತ್ತೆ. ಡಾರ್ವಿನ್ ಹೇಳೋದು ಮಂಗನಿಂದ ಮಾನವ, ಬುದ್ಧರು ಹೇಳೋದು ಮಾನವನಿಂದ ಮಂಗ. ನೀವು ಅರ್ಥ ಮಾಡ್ಕೊಳ್ಳಿ, ಮಂಗನಿಂದ ಮಾನವ ಆಗಿದ್ರೆ ಈಗ ಯಾವ ಮಂಗನೂ ಇರುವಂತಿರ್ಲಿಲ್ಲ, ಎಲ್ಲ ಮಂಗಗಳು ಮಾನವ ಆಗಿರ್ಬೇಕಲ್ಲ. ಯಾಕೆ ಮಂಗಗಳು ಉಳ್ಕೊಂಡಿದ್ದಾರೆ? ಹೌದಾ? ಭಗವಾನ್ ಬುದ್ಧರು ಹೇಳಿದ್ದು ಮೊದಲು ಮನುಷ್ಯರು ಮನುಷ್ಯ ಅಂದರೆ ಸಾಮಾನ್ಯ ಮನುಷ್ಯ ಅಲ್ಲ, 200-300 ಅಡಿ ಎತ್ತರ ಇದ್ರಂತೆ. ಅಂದರೆ ಅಷ್ಟು ಒಳ್ಳೆತನ ಇತ್ತು ಮನಸ್ಸಿನಲ್ಲಿ. ದ್ವೇಷ ಇರಲಿಲ್ಲ, ಅಸೂಯೆ ಇರಲಿಲ್ಲ, ರಾಜಕಾರಣ ಇರಲಿಲ್ಲ, ರಾಜಕೀಯ ಇರಲಿಲ್ಲ, ಏನೂ ಇರಲಿಲ್ಲ. ನಿಧಾನವಾಗಿ ಕೋಟ್ಯಾಂತರ ವರ್ಷಗಳಿಗೆ ಯಾವ ಮಟ್ಟಕ್ಕೆ ತಿಂದಿದ್ದೀವಿ ಅಂದರೆ ಈ ಪದರನೇ ಖಾಲಿ ಮಾಡಿಬಿಟ್ಟಿದ್ದೀವಿ. ಕಾರ್ಯಕ್ರಮ ಆದಾಗ ಅಂಡೆ ತುಂಬ ಊಟ ಅಂತಂದರೆ ಎಲ್ಲನೂ ಖಾಲಿ ಮಾಡ್ತೀವಲ್ವ, ಎಲ್ಲ ಖಾಲಿ ಮಾಡ್ತೀವಲ್ಲ, ತಿಂದು ಮುಗಿಸ್ತೀವಲ್ಲ, ಹಂಗೆ ನಾವುಗಳೇ ಈ ಪದರನ ಖಾಲಿ ಮಾಡ್ತೀವಿ. ಅದರಲ್ಲಿರೋ ಸಾರ. ಮತ್ತೆ ಬಳ್ಳಿಗಳು ಅಂತ ಹೇಳ್ತಾರೆ ನೋಡಿ, ಲತೆಗಳು, ಬಳ್ಳಿಗಳಾಗಿ ಗಿಡಗಳೆಲ್ಲ ಉಟ್ಕೊಂಡು ಶುರುವಾಯ್ತು. ಅದು ತುಂಬ ರುಚಿ ಬಿಟ್ಟದ್ದು. ನಾವು ಯಾವ ಮಟ್ಟಕ್ಕೆ ಇದ್ವಿ ಅಂತಂದರೆ ಅದನ್ನೂ ಬಿಡದೇನೆ ಬಳ್ಳಿಗಳು, ಎಲೆಗಳು ಎಲ್ಲನೂ ತಿಂದು ಮುಗಿಸ್ಬಿಟ್ಟಿದ್ವಿ. ಅದಕ್ಕೂ ಕೋಟ್ಯಾಂತರ ವರ್ಷ ಬಂದಿದೆ. ಆವಾಗ ನಿಧಾನವಾಗಿ ದೇಹ ಬೆಳೆಯುತ್ತೆ ಶುರು. ದೇಹ ಬೆಳೀತಾ ಆಗಲೂ ಗಂಡು ಹೆಣ್ಣು ಬೇರೆ ಇದೆ, ದೇಹ ಬೆಳೀತಾ ಯಾವ ಮಟ್ಟಕ್ಕೆ ತಿಂದು ಮುಗಿಸಿದ್ದೀವಿ ಅಂದರೆ ಕೋಟ್ಯಾಂತರ ವರ್ಷಗಳ ಕಾಲ ಆ ಬಳ್ಳಿಗಳು ಎಲೆಗಳೆಲ್ಲ ತಿಂದು ಮುಗಿಸಿದ ಮೇಲೆ ಇರುವಂಥ ಸಾರದಲ್ಲಿ ದೊಡ್ಡ ದೊಡ್ಡ ಮರಗಳು ಬೆಳೆದು ಹಣ್ಣಿನ ಮರಗಳು ಬಿಟ್ಟು ಅದನ್ನು ತಿನ್ನೋದು ಶುರು ಮಾಡಿದ್ವಿ. ನಾವು ಯಾವ್ದು ತಿನ್ನಲ್ಲ ಹೇಳಿ, ಯಾವ್ದು ನಿಲ್ಲಿಸಿದ್ದೀವಿ ತಿನ್ನೋದನ್ನು? ಸಾಯೋ ಇನ್ನು ಸ್ವಲ್ಪ ಹೊತ್ತಲ್ಲಿ ತಿಂತಿರ್ತಾನೆ ಅಲ್ವಾ? ಆ ಥರ ಆ 3ನೇ ಬಾರಿ ಏನು ಹಣ್ಣುಗಳು ಬೆಳೀತೋ ಆ ಹಣ್ಣುಗಳೆಲ್ಲ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ನಿಧಾನವಾಗಿ ದೇಹ ಬೆಳೀತಾ ಬಂತ ಆ ಗುಣಗಳ ತಕ್ಕಂತೆ ಅವರಿಗೆ ದೇಹ ಪರಿವರ್ತನೆ ಆಗಿ ಗಂಡು ಹೆಣ್ಣು ಅಂತ ಭಾಷೆ. ನಂತರ ಅದ್ಬಿಡಿ, ಅದ ನಂತರ ಇಲ್ಲಿವರೆಗೂ ಬಂದಿದ್ದೀವಿ. ಆಗ ಸತ್ಯಯುಗ ಅಂತ ಹೇಳ್ತೀರ, ನಿಜವಾದ ಸತ್ಯಯುಗ ಯಾವುದು ಅಂತಂದರೆ ಸುತ್ತ ಭೂಮಿ ಮೇಲೆ ನಾವೆಲ್ಲರೂ ಮನುಷ್ಯರಾಗಿ ಪರಿವರ್ತನೆ ಆದಮೇಲೆ ಆ ಭೂಮಿ ಮೇಲೆಲ್ಲ ಭತ್ತ ಬೆಳೀತಿತ್ತಂತೆ ಎಲ್ಲ ಕಡೆ. ಎಷ್ಟು ಒಳ್ಳೆ ಜನಗಳಿದ್ರು ಅಂತಂದರೆ ಬೆಳಿಗ್ಗೆ ಆ ಭತ್ತನ ಕುಳಿತುಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರೆ ಸಂಜೆಗೆ ಅಲ್ಲೇ ಬೆಳೀತಿತ್ತಂತೆ. ಸಂಜೆಗೆ ಕುಳಿತುಕೊಂಡು ಅಡುಗೆ ಮಾಡ್ಕೊಂಡು ರಾತ್ರಿ ಹೊತ್ತು ಬೆಳಿಗ್ಗೆ ಉಡ್ತಿತ್ತಂತೆ. ಹಾಗೆ ಯಾರೂ ಕೂಡಿಡ್ತಿರ್ಲಿಲ್ವಂತೆ, ಯಾರೂ ಕೂಡಿಡ್ತಿರ್ಲಿಲ್ಲ. ನೀವು ಎಷ್ಟು ತಗೊಳ್ತೀರಿ ಅಕ್ಕಿನ? ಈಗ ಒಂದು ವಾರಕ್ಕಾಗುವಷ್ಟು ಅಂತೀರಲ್ಲ, ಮೊದಲೇ 15 ದಿವಸಕ್ಕಾಗುವಷ್ಟು. ಕೂಡಿಡುವ ಸಂಸ್ಕೃತಿ ಜಾಸ್ತಿ ಆದಷ್ಟು ಬೆಳವಣಿಗೆ ಕಮ್ಮಿ ಆಗುತ್ತೆ. ಈಗ ಎಷ್ಟು ದಿವಸಕ್ಕೆ ಒಂದ್ಸಲ ಅಕ್ಕಿ ಬೆಳೆಯುತ್ತೆ ಭತ್ತ? 3 ತಿಂಗಳು. ಜೋಳ ಎಷ್ಟು ದಿವಸ ಬೇಕಾಗುತ್ತೆ? 6 ತಿಂಗಳು. ಅವಾಗೆಲ್ಲ ಬೆಳಿಗ್ಗೆ ಕುಯ್ದರೆ ಸಂಜೆ ಬರ್ತಿತ್ತು, ನಂಬಕ್ಕಾಗಲ್ಲ. ಮತ್ತೆ ಆ ಥರ ಇತ್ತು. ಯಾವಾಗ ಯಾರೋ ಒಬ್ರು, ಅದರಲ್ಲಿ ನಮ್ಮಲ್ಲಿ ಯಾರು ಕಂಡಿರುತ್ತೆ, ಯಾರೋ ಒಬ್ರು 1 ದಿವಸಕ್ಕಾಗಲ್ಲ, 1 ಹೊತ್ತಕ್ಕಾಗಲ್ಲ, 2 ದಿವಸಕ್ಕಾಗುವಷ್ಟು ಅಂತ ಕುಯ್ಕೊಂಡಿರ್ತಾರೆ ಜಾಸ್ತಿ. ಅವ್ರಿಗೆ ಆಸೆ ಬರ್ತಲ್ಲ, ಎಷ್ಟು ಬೇಕು ಅಷ್ಟು ಕುಯ್ಕಲಿಲ್ವಂತೆ. 2 ದಿವಸಕ್ಕಾಗುವಷ್ಟು ಇಷ್ಟು ಕುಯ್ದಿದ್ದಾರೆ. 2 ದಿವಸ ಆದಮೇಲೆ ಅಕ್ಕಿ ಬೆಳೆಯಕ್ಕೆ ಶುರು ಆಗುತ್ತೆ. ಬೆಳಿಗ್ಗೆ ಕುಯ್ದೆ ಸಂಜೆ ಬೆಳೀತಿದ್ದು 2 ದಿವಸ. ಇನ್ಯಾರ ಪಕ್ಕದ ಮನೆಯವ್ರು ನೋಡ್ಬಿಟ್ಟು 4 ದಿವಸಕ್ಕಾಗುವಷ್ಟು ಕುಯ್ಕೊಂಡ್ರೆ ಅದು 4 ದಿವಸ ಆದಮೇಲೆ ಊಟ ಶುರು.
ಇನ್ಯಾರೋ ಈ ಕಡೆ ಯಾರೋ ಒಂದು 8 ದಿವಸಕ್ಕೆ ಆಗೋಷ್ಟು ಕೂತ್ಕೊಂಡಾಗ 8 ದಿವಸ ಆಗ್ತದೆ. ಈಗ ನಾವು ಕೂತ್ಕೊಳ್ತಾ ಇರೋದು 3 ತಿಂಗಳಿಗೆ ಆಗೋಷ್ಟು ಪ್ರಮಾಣ ನೀವು ನೋಡಿ. ಒಂದು ಮೂಟೆ ಅಕ್ಕಿ ತಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಲೆಕ್ಕ ಹಾಕೋದು. ಸಾಮಾನ್ಯ ಒಂದು ಗಂಡ ಹೆಂಡತಿ ಮಕ್ಕಳು ಇದ್ದರೆ ಒಂದು ಮೂಟೆ ಅಕ್ಕಿ ನೀವು 3 ತಿಂಗಳು ಬರುತ್ತೆ, 3 ತಿಂಗಳು ಅಲ್ವಾ? ಆ ಮನಸ್ಥಿತಿನಲ್ಲಿ ಇದೀವಿ ನಾವು. 3 ತಿಂಗಳಿಗೆ ಆಗುವಷ್ಟು ನಾವು ಆಹಾರ ಸಾಮಗ್ರಿಯನ್ನು ಕುಡಿತಾ ಇರೋ ಕಾರಣಕ್ಕಾಗಿ 3 ತಿಂಗಳು ಸಿಗ್ತಾ ಇದೆ. ಈಗ ಇನ್ನು ನೀವು 6 ತಿಂಗಳಿಗೆ 1 ವರ್ಷ ಅಂದರೆ 1 ವರ್ಷ ಕೊಡುತ್ತಲ್ಲ. ಈಗ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಈಗ ಇರುವಂಥದ್ದು ಇದು ವರ್ತಮಾನ. ಹುಟ್ಟಿದ್ದು ಇಲ್ಲಿದ್ದೀವಿ ಆಯಿತಾ? ಇಲ್ಲಿ ನಮ್ಮ ಭೂಮಿ, ಈಗಿರೋ ಭೂಮಿ. ಏನೆಲ್ಲ ಮಾಡ್ತಾ ಇದ್ದೀವಿ ನೋಡಿ. ಅದು ಯಾರೋ ಹೇಳಿದ್ರು, ನಾವು ಹಾಕಿರೋ ಮೆಸೇಜ್. ಇಲ್ಲಿರೋ ಜಲಗಾರರಿಗೆ ಕ್ಲೀನ್ ಮಾಡಿ ಕಸ ಎಲ್ಲ ಎತ್ತಾಕ್ತಾರೆ. ಆ ಎತ್ತಾಕೋ ಕಸನ ಎತ್ತಾಕಕ್ಕೆ ಮಿಷಿನ್ ಕಂಡಿಡಿಗೆ ಆಗ್ತಾಯಿಲ್ಲ ಇಲ್ಲಿರೋರಿಗೆ, ಭಾರತದವ್ರಿಗೆ. ಆದರೆ ಚಂದ್ರನ ಮೇಲೆ, ಮಂಗಳ ಗ್ರಹ ಮೇಲೆ, ಇನ್ಯಾವುದೋ ಗ್ರಹ ಮೇಲೆ ಹೋಗೋದಕ್ಕೆ ಇವರು ಮಿಷಿನ್ಗಳು ಕಂಡು. ಹೌದಾ? ಇನ್ನು ಎಷ್ಟೋ ಜನ ಕಸ ಗುಡಿಸೋರಿಗೆ ಯಾವ ಥರ ಯಾವ ಮಿಷಿನ್ಗಳಿಲ್ಲ. ಇಲ್ಲಿರೋ ಜನಗಳಿಗೆ ಒಳ್ಳೇದನ್ನು ಕೊಡೋದು ಬಿಟ್ಟು ಅಣು ಬಾಂಬ್ಗಳೆಲ್ಲ ಮಿಷಿನ್ ಗನ್ನೆಲ್ಲ ತಯಾರಿಸ್ತಾ ಇದ್ದೀವಿ. ಆದರೆ ದೂರದಲ್ಲಿ ಇಲ್ಲದೇ ಇರುವಂಥ ಗ್ರಹದಲ್ಲಿ ಎಲ್ಲೋ ಅಲ್ಲಿ ಮನುಷ್ಯರು ಪ್ರಾಣಿಗಳಿದ್ದಾರೆ ಅಂತ ಹುಡುಕ್ತಾರೆ. ಇಲ್ಲಿರೋರು ಊಟ ಕೊಡೋಲ್ಲ, ಭೂಮಿ ಮೇಲೆ ಇರೋರು ಊಟ ಕೊಡೋಲ್ಲ. ಅಲ್ಲಿ ಇಲ್ಲದೇ ಇರೋರನ್ನ ಎಲ್ಲ ಹುಡ್ಕೊಂಡು ಹೋಯ್ತಾವೆ. ಅಂಥ ಪರಿಸ್ಥಿತಿ ಈಗ ಈ ಪರಿಸ್ಥಿತಿ ಈಗ ನಾವಿರೋದಿಲ್ಲ. ಹೀಗಿದೆ. ಮುಂದೆ ಹೇಗೆ ನಾಶ ಆಗುತ್ತೆ ನೋಡಿ. ಇದು ಇನ್ನೂ ಅದ್ಭುತ. ಇದು ಅಂತ್ಯ. ಈ ಅಂತ್ಯಕ್ಕೆ ನಾವೇ ಕಾರಣ. ಸುಮ್ಮನೆ ಇಲ್ಲಿ ಗಮನಿಸಿ, ಇಲ್ಲೆಲ್ಲರೂ ದೇವರನ್ನ ಬರ್ತಾ ಇದ್ದಾರೆ. ಇಲ್ಲಿ ದೇವರನ್ನ ಇಲ್ಲ 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 ಅಂತ್ಯ ಹೇಗಾಗ್ತದೆ ಅಂತೇಳಿ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಭಗವಂತರು. ಅಂತ್ಯ ಹೇಗಾಗುತ್ತೆ ಅಂತಂದರೆ ನೀವು ಬರ್ಕೊಳ್ಳಿ. ನೀವು ಇಂಟರ್ನೆಟಲ್ಲಿ ನಾವು ಸಿಗುತ್ತೆ ಕಾಣಬಹುದು. ಸತ್ತ ಸೂರ್ಯನ್ ಸುತ್ತ ಅಂತ ವಾಲಿಭಾಷೆಯಲ್ಲಿ 7 ಸನ್ಸ್ ಟೀಚಿಂಗ್. 7 ಸೂರ್ಯರ ಉಪದೇಶ. ನೀವು ಹಂಗೆ ಗೊತ್ತಿರೋ ಬರಲ್ಲ, ಯಾಕಂದರೆ ಕನ್ನಡದಲ್ಲಿ ಅನ್ನೋದು. ಇಂಗ್ಲೀಷಲ್ಲಿ 7 ಸನ್ ಟೀಚಿಂಗ್. ಸತ್ತ ಸೂರ್ಯನ ಸುತ್ತ 7 ಸೂರ್ಯರ ಉಪದೇಶ. ಭಾಳ ಅದ್ಭುತವಾಗಿದೆ. ಇದು ನಮಗೂ ಅನ್ವಯಿಸುತ್ತೆ. ಬುದ್ಧರ ಕಾಲದಲ್ಲಿ ಯಾಕೆ ಹೇಳಿದ್ರು ಅದನ್ನು. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಅಂಶಗಳು ಇರ್ತವ ಇಲ್ವಾ? ಇರ್ತವೆ. ತುಂಬ ದೊಡ್ಡ ದೊಡ್ಡ ಕೆಟ್ಟದ್ದೇನು ಬೇಡ, ಸಣ್ಣದಾರಿ ಇರ್ತದಲ್ವಾ? ದೊಡ್ಡದಿರುತ್ತೆ. ಇವೆಲ್ಲ ಬೌದ್ಧರಾಗಿರೋ ಸಣ್ಣದಿರುತ್ತೆ ಅನ್ಸುತ್ತೆ. ಬೌದ್ಧರಿಗೆ ಕಡಿಮೆ ಇರುತ್ತೆ. ಕಡಿಮೆನಾರು ಇದೇವಲ್ಲ, ನಾವು ಬೈಕೊಳ್ಳೋದು, ಕೋಪದ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಇದಾವಲ್ವಾ? ಅದು ಎಷ್ಟು ಕಾಲಘಟ್ಟದ, ಎಷ್ಟು ಸಮಯವರೆಗೂ ಇರ್ತದೆ? ಏನಮ್ಮ ನಿಮ್ಮ ಮಗಳ ಮೇಲೆ ನೀವು ಕೋಪ ಮಾಡ್ಕೊಂಡು ಎಷ್ಟೊತ್ತಿರ್ತದೆ? ಹಾಂ, ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಒಂದು ದಿನ ಇರುತ್ತೆ, ಒಂದು ದಿನ ಸ್ವಲ್ಪ ಇನ್ನೂ ಜಾಸ್ತಿ ಕೋಪ ನಾವು ಹೇಳ್ಕೊಡಿಸ್ತಾರೆ. ಆಮೇಲೆ ಮಾಡ್ಕೊಡ್ತೀವಿ. ಈ ನಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆ ಶಾಶ್ವತನ ಹೇಳಿ ಇಲ್ಲ ಬಂದು ಶಾಶ್ವತ ಅಲ್ಲ. ಅದು ಶಾಶ್ವತ ಇರೋಕ್ಕೆ ಸಾಧ್ಯ. ಕೆಟ್ಟದಿರಲಿ ಒಳ್ಳೆಯದಿರಲಿ, ಇಲ್ಲಿ ಕೆಟ್ಟದನ್ನೇ ತಗೊಳ್ತಾ ಇದ್ದೀವಿ. ಭಗವಾನ್ ಬುದ್ಧರು ರೋಹಿಣಿ ನದಿಯ ವಿಷಯಕ್ಕೆ ಸಮಸ್ಯೆ ಆದಾಗ ಅದು ಯಾಕೆ ಶುರುವಾಗೋದು ಗೊತ್ತಾ? ಹೆಣ್ಮಕ್ಳಿಂದಲೇ ಶುರುವಾಗೋದು. ರೋಹಿಣಿಗೆ ಯುದ್ಧ ಆಗಬೇಕಾಗಿದ್ದು ನೀವು ಹೆಂಗೆ ಅಂದರೆ, ಈ ಕಡೆ ಸಾಕೆ, ಈ ಕಡೆ ಕೊಂಡೇದವ್ರು ಇರ್ತಾರೆ. ಆ ನದಿನಲ್ಲಿ ನಾನು ಓಡಾಡ್ಕೊಂಡು ಭಾಳ ಚಿಕ್ಕ ನದಿ ಅದು. ರೋಹಿಣಿ ನದಿ ನೀವು ಅಂದ್ಕೊಂಡಾಗ ದೊಡ್ಡದಿಲ್ಲ, ಭಾಳ ಚಿಕ್ಕದು. ಈ ಕಡೆಯಿಂದ ಆ ಕಡೆ ನಡ್ಕೊಂಡು ಹೋಗ್ಬಿಡೋರು, ಅದು ಚಿಕ್ಕ ನದಿ. ಆ ಕಡೆ ಕೊಲೆಯದವರು ಹೆಣ್ಮಕ್ಳು ಪಾತ್ರೆ ತೊಳಿತಾ ಇರ್ತಾರೆ. ಈ ಕಡೆ ಯಾಕೆದು ಹೆಣ್ಮಕ್ಳು ಪಾತ್ರೆ ತೊಳಿತಾ ಇರ್ತಾರೆ, ಬಟ್ಟೆ ಹೊಡಿತಾರೆ. ಇಬ್ಬರು ಆ ಕಡೆ ಈ ಕಡೆ ದಾಯಾದಿಗಳು. ಈ ಕಡೆ ಅತ್ತೆ ಮಕ್ಕಳು, ಆ ಕಡೆ ಮಾವ ಮಕ್ಕಳು, ಆ ಕಡೆ ಅತ್ತೆ ಮಕ್ಕಳು, ಮಾವ. ಅಂದರೆ ಗಂಡು ಹೆಣ್ಣು ಆ ಕಡೆ ಕಡೆನೇ ತಗೋತಾರೆ. ಯಾವಾಗಲೂ ವಿರುದ್ಧ. ಈ ಕಡೆ ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ ಮಕ್ಕಳು, ಹೆಣ್ಮಕ್ಳು. ಈ ಕಡೆ ಬೈತಾರೆ. ಯಾರೂ ಗೊತ್ತಿಲ್ಲ, ಸಾಕಿರೋ ಕೊನೆಯರೋ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ. ಆ ಕಡೆ ಬೈತಾರೆ. ಬಟ್ಟೆ ಒಗೆಯೋದು ಬಿಟ್ಟು ಪಾತ್ರೆ ತೊಳೆಯೋದು ಬಿಟ್ಟು ಇಬ್ಬರು ಎರಡು ಕಡೆ ಹೆಣ್ಮಕ್ಳು ಬೈಯಕ್ಕೆ ಶುರು ಮಾಡ್ತಾರೆ. ನೀವು ಮಾಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅವ್ರ ಮನೆಗೆ ಅವ್ರ ಗಂಡನಿಗೆ ಹೇಳ್ತಾರೆ. ಅವ್ರ ಗಂಡ ಹೋಗಿ ಸೈನಿಕರಿಗೆ ಹೇಳ್ತಾರೆ, ಸೈನಿಕ ಹೋಗಿ ಸೇನಾಧಿಪತಿಗಳಿಗೆ, ಸೇನಾಧಿಪತಿ ಮಂತ್ರಿಗಳಿಗೆ, ಮಂತ್ರಿ ರಾಜರು. ಇಬ್ಬರು ರಾಜರು ತಯಾರಾಗ್ಬಿಡ್ತಾರೆ. ಈ ರೋಹಿಣಿ ನದಿ ನಮಗೆ ಬೇಕು ಅಂತ ತೊಳೆದಿರೋದು ಪಾತ್ರೆ ಬಟ್ಟೆ ಒಗಿತಾ ಇರೋದಕ್ಕೆ ಸುಮ್ಮನೆ ಏನು ಚೆನ್ನಾಗಿದೆ ಅಂತ ಹೇಳೋದು ಬಿಟ್ಟು ಏನೇನೋ ಬೈಕೊಂಡ್ರೆ ಅದು ಯುದ್ಧದವರೆಗೂ ಹೊಟ್ಟೋಗ್ಬಿಡ್ತಾರೆ. ಇಬ್ಬರು ಸೇನೆ ತಗೊಂಡ್ಬಂದ್ಬಿಡ್ತಾರೆ. ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗಿ 7 ವರ್ಷ ಆಗಿದೆ. ಧರ್ಮಪದದಲ್ಲಿದೆ 7 ವರ್ಷ ಆಗಿರುತ್ತೆ. ಭಗವಾನ್ ಬುದ್ಧರು ಬರ್ತಾರೆ. ನದಿ ಪಕ್ಕದಲ್ಲಿ ಒಂದು ಬಂಡೆಯ ಮೇಲೆ ಬಂದು ಕೂತ್ಕೊಳ್ತಾರೆ. ಇಬ್ಬರು ರಾಜರುಗಳ ಕತ್ತಿ ಹಿಡ್ಕೊಂಡು ಕೂತಿರ್ತಾರಲ್ಲ, ಅವರು ಮಾತಾಡ್ತಾರೆ.
ಇನ್ನು ನಮ್ಮ ಗುರುಗಳು ಬಂದರೂ ನಾವು ಯುದ್ಧ ಮಾಡೋಕ್ಕಾಗಲ್ಲ ನೋಡಿ, ಎಲ್ಲ ಬಿಲ್ಲು ಬಾಣ ಕತ್ತಿ ಎಲ್ಲ ಇಟ್ಬಿಟ್ಟು ನಾವು ಮಂಡಿ ಗುರಿ ಬುದ್ಧರು ಬಂದು ಹೇಳ್ತಾರೆ. ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ರಾಜರೇ ಯೋಧರೇ, ನಿಮ್ಮೆಲ್ಲರ ದೇಹದಲ್ಲಿರುವ ರಕ್ತ ಬಹಳ ಮುಖ್ಯನ, ಈ ರೋಹಿಣಿ ನದಿಯ ನೀರು ಬಹಳ ಮುಖ್ಯ? ಯಾವುದು ಬಹಳ ಮುಖ್ಯ? ಯಾವುದು ಮುಖ್ಯ? ರೋಹಿಣಿ ನದಿಯ ನೀರು ಮುಖ್ಯನ, ನಿಮ್ಮ ದೇಹದಲ್ಲಿರೋ ರಕ್ತ ಮುಖ್ಯನ ಅಂತ ಕೇಳಿದಾಗ ಯಾರು ಹೇಳ್ತಾರೆ? ರಕ್ತ ಮುಖ್ಯ. ರಕ್ತ ಮುಖ್ಯ. ರಕ್ತ ಮುಖ್ಯ. ನೀರು ಬೇಕಾದ್ರೆ ಬೇರೆ ನದಿಗೆ ಹೋಗ್ಬೋದು, ಈ ನದಿ ಹೇಳಿ ಅಲ್ವಾ? ಅವ್ರು ಹೇಳ್ತಾರೆ ಇಲ್ಲ ಇಲ್ಲ, ನದಿ ನೀರಲ್ಲ, ನಮ್ಮ ದೇಹದಲ್ಲಿರೋ ರಕ್ತ ಮುಖ್ಯ ಅಂತ ಅವ್ರು ಹೇಳ್ತಾರೆ. ನೀವು ದ್ವೇಷವನ್ನು ಬರೀ ಮತ್ಸರಿಯಲ್ಲಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇಬ್ಬರು ರಾಜರು ಹಮ್ಮಿಕೊಂಡು ಎಲ್ಲ ಇಲ್ಲಪ್ಪ ಇನ್ನು ಜಗಳ ಮಾಡಲ್ಲ ಅಂತ ಕೂಗ್ತಾರೆ. ನಮ್ಮ ಯುದ್ಧವನ್ನು ನಿಲ್ಲಿಸಿರಲ್ಲ ಅಂತೇಳಿ ಶಾಕ್ಯದವರು ಕೊಲಿಯದವರು 250 ಜನ ಯುವಕರನ್ನ ಸಂಘಕ್ಕೆ ದಾನ ಮಾಡ್ತಾರೆ. ಭಗವಾನ್ ಬುದ್ಧರ ರಿಲೇಟಿವ್ಸ್ ಅವರೆಲ್ಲ ಸಂಬಂಧಿಸಿರ್ತಾರೆ. 500 ಜನ ಯುವಕರನ್ನ ಸಂಘಕ್ಕೆ ದಾನ ಮಾಡ್ತಾರೆ. ಈ 500 ಜನಕ್ಕೆ ಏನಾಗಿರುತ್ತೆ, ಅದ್ರಲ್ಲಿ ಕೆಲವರಿಗೆ ಮದುವೆ ಮಾಡೋದಕ್ಕೆ ಅಂತ ಹೆಣ್ಣು ನೋಡಿ ಇಟ್ಟಿರ್ತಾರೆ. ಕೆಲವರು ರಾಜಕುಮಾರರು ಅವರೆಲ್ಲ ಸೇರ್ಕೊಬಿಟ್ಟಿರ್ತಾರೆ. ಯಾಕೆಂದ್ರೆ ನಮ್ಮ ಸಂಬಂಧಿಕರು ಭಗವಾನ್ ಬುದ್ಧರಲ್ವ, ನಮ್ಮ ರಿಲೇಟಿವ್ ಅಂತ ಆ ಒಂದು ದೃಷ್ಟಿಲಿ ಬಂದು ಸೇರ್ಕೊಬಿಟ್ಟಿರ್ತಾರೆ. ಒಂದು 6 ತಿಂಗಳಾಗುತ್ತೆ, 8 ತಿಂಗಳಾಗುತ್ತೆ, ಮೊದಲೆಲ್ಲ ಧ್ಯಾನ ಮಾಡ್ತಾ ಇರ್ತಾರೆ, ದಮ್ಮ ಕೇಳ್ತಾ ಇರ್ತಾರೆ, ಆಮೇಲೆ ಆಸಕ್ತಿ ಇರ್ತಾರೆ. ಹುಡುಗಿ ನೋಡಿರ್ತಾರಲ್ಲ ಅನ್ನಿಸ್ಕೊಂಡ್ಬಿಟ್ಟಿರ್ತಾರೆ. 500 ಜನ ಒಂದ್ಸಲ ಕೂತ್ಕೊಂಡಾಗ ಭಗವಾನ್ ಬುದ್ಧರು ಬರ್ತಾರೆ. ಬಂದಾಗ ಒಂದು ಜಾತಕ ಕಥೆಯನ್ನು ಹೇಳ್ತಾರೆ. ಅದು ಕುಣಾಲ ಜಾತಕ ಅಂತೇಳಿ ಒಂದು, ಅದಾದಮೇಲೆ ಈ 7 ಸೂರ್ಯರ ಸುತ್ತ. ಇಲ್ಲಿ ನಮಗೆ ಪ್ರಪಂಚ ಹೇಗೆ ನಾಶ ಆಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಭಗವಾನ್ ಬುದ್ಧರು ಹೇಳ್ತಾರೆ. ಇದನ್ನು 2020ರಲ್ಲಿ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ಪ್ರೊಫೆಸರ್ ರಾಜರ್ ಪೆನ್ರೋಸ್ ಅಂತೇಳಿ ಸ್ಟೀಫನ್ ಹಾಕಿಂಗ್ ಜೊತೆ ಇದ್ದರು. ಅವ್ರಿಗೆ ಭಗವಾನ್ ಬುದ್ಧರು ಹೇಳಿರೋದನ್ನು ವೈಜ್ಞಾನಿಕವಾಗಿ ಪ್ರೂವ್ ಮಾಡೋದ್ರಿಂದ ಅವ್ರಿಗೆ 2020ರಲ್ಲಿ ನೋಬೆಲ್ ಪ್ರೈಸ್ ಬಂದಿದೆ. ಅವ್ರು ನೋಡೋಣ ಅಂತ ಹೋಗಿದ್ದೆ, ನನಗೆ ಆ ಟೈಮಲ್ಲಿ ಅವ್ರು ಸಿಗಲಿಲ್ಲ. ನೀವು ಹೇಳಿರೋದು ಭಗವಾನ್ ಬುದ್ಧರು ಹೇಳಿರೋದು, ನೀವು ಹೇಳಿದಿರೋದು ಹೇಳಕ್ಕೆ ಹೋಗಿದ್ದೆ, ಸಿಗಲಿಲ್ಲ ಅವ್ರು ನೋಬೆಲ್ ಪ್ರೈಸ್. ಅವ್ರು ಹೇಳಿರೋದು ಈಗ ಎಲ್ಲ ದೊಡ್ಡ ದೊಡ್ಡ ವಿಜ್ಞಾನಿಗಳು ಹೇಳ್ತಾ ಇರೋದೆಲ್ಲ ಬುದ್ಧರು ಹೇಳಿರೋದನ್ನೇ ಬೇರೆ ಥರ ಹೇಳ್ತಾ ಇದ್ದಾರೆ. ಹೇಳಿರೋದನ್ನು ಬೇರೆ ಬೇರೆ ವಿಧವಾಗಿ ಹೇಳ್ತಾರೆ. ಅವ್ರು ಹೇಳಿರೋದು ನಾವೆಲ್ಲ ಹೇಳ್ತೀವಿ. ಬುದ್ಧರು ಏನು ಹೇಳ್ತಾರೆ ಅಂದರೆ, ಈ 500 ಜನ ಯುವಕರು ಬಿಕ್ಕುಗಳು ಕೂತ್ಕೊಂಡಾಗ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. 500 ಜನ. ಒಬ್ಬ ಬಿಕ್ಕು ಸನ್ಯಾಸಿ ಹೆಣ್ಣಿನ ಬಗ್ಗೆ ಯೋಚನೆ ಮಾಡಬೇಕು, ನಾನೋದೇ ಎಲ್ಲಾಗುತ್ತೆ? ನಾನೋದೇ ಧ್ಯಾನ ಮಾಡೋಕ್ಕೆ ಆಗಲ್ಲ, ನಾನೋದೇ ಎಲ್ಲಾಗುತ್ತೆ? ಅವರಿಗೆ ನೋಡಿದ್ದ ಹೆಣ್ಮಕ್ಳನ್ನ ನೆನೆಸ್ಕೊಂಡು ಕೂತಿರ್ತಾರೆ. ಭಗವಾನ್ ಬುದ್ಧರಿಗೆ ಪರಚಿತ್ತ ವಿಜಾನಾನ ಅಂತ 73 ರೀತಿಯ ಜ್ಞಾನಗಳಿದ್ದು, ಅದರಲ್ಲಿ ಇದೊಂದು ಪರಚಿತ್ತ ವಿಜಾನ. ಬೇರೆಯವ್ರ ಮನಸ್ಸಲ್ಲಿ ಏನಿತ್ತು ಅದನ್ನು ತಿಳ್ಕೊಳ್ಳೋದು. ಈ 500 ಜನ ಮನಸ್ಸನ್ನು ನೋಡಿಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಇವರೆಲ್ಲ ಲೋಭ ಮೋಹ ದೋಷಕ್ಕೆ ಒಳಗಾಗಿದ್ರೆ ಇವರನ್ನು ಹೇಗೆ ತರೋದು ಅಂತೇಳಿ ತಿಳ್ಕೊಂಡು ಈ ಸೂಕ್ತವನ್ನು ಹೇಳ್ತಾರೆ. ಈ ಸೂಕ್ತದ ಮೂಲಕ ಮುಂದೆ ನಮ್ಮ ಈ ಭೂಮಿ ಮತ್ತು ನಕ್ಷತ್ರಗಳೆಲ್ಲ ಇಡೀ ಪ್ರಪಂಚ ಹೇಗೆ ನಾಶ ಆಗುತ್ತೆ ಅಂತ ಅದನ್ನು ಭಾಳಷ್ಟು ಗೊತ್ತಾಗುತ್ತೆ. ಅವ್ರ ಉದ್ದೇಶ ಇಷ್ಟೇ, ಬುದ್ಧರ ಉದ್ದೇಶ. ನೀವು ವಾಸ ಮಾಡ್ತಾ ಇರುವ ಭೂಮಿ, ನಿಮಗೆ ಬರ್ತಾ ಇರುವ ಬಿಸಿಲು ಕೊಡ್ತಾ ಇರುವ ಸೂರ್ಯ, ಗಾಳಿ ಬೆಳಕೆ ನಶ್ವರ, ನಾಶ ಆಗೋಗುತ್ತೆ. ಇನ್ನು ನಿಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಆಲೋಚನೆಗಳು ನಶ್ವರ. ನೀವೇನು ಕೆಟ್ಟದ್ದು ಯೋಚನೆ ಮಾಡ್ತಾ ಇರ್ತೀವಿ ಅದು ಹೊರಟೋಗುತ್ತೆ ಅನ್ನೋದನ್ನು ತಿಳಿಸೋದಕ್ಕೆ ಇದನ್ನು ಹೇಳ್ತಾರೆ. ಸತ್ತ ಸೂರ್ಯನ ಸುತ್ತ ಅಂತೇಳಿ. ಇದು ನಮ್ಮ ಭೂಮಿ ಅಂತ ಇಟ್ಕೊಳ್ಳಿ, ಆಯಿತಾ? ಎಷ್ಟು ಸೂರ್ಯ ಇದೆ ಈಗ ನಮಗೆ? ಎಷ್ಟು ಸೂರ್ಯ ಇದೆ? ಒಂದೇ. ಈಗಿರೋದು ಒಂದೇ ಅಲ್ವಾ? ದೊಡ್ಡದು ಚಿಕ್ಕದಾಗಿ ಬರಬೇಕು. ಭೂಮಿಗೆ ಒಂದು ನಕ್ಷತ್ರ ಸೂರ್ಯ ಹತ್ರ ಇದೆ. ಬೇಸಿಗೆಗಾಲದಲ್ಲಿ ನಿಮಗೆ ಎಷ್ಟು ಶೆಕೆ ಆಗುತ್ತೆ? ಈ ಕಡೆ ಜಾಸ್ತಿ ಆಗುತ್ತೆ. 45 ಕಷ್ಟ ಅಲ್ವಾ? ಸದ್ಯ ಇನ್ನೊಂದು ನಕ್ಷತ್ರ ಬರುವ ಅಷ್ಟರಲ್ಲಿ ನಾವು ಯಾರು ಇರೋಲ್ಲ. ಭೂಮಿ ಮೇಲೆ ಎಲ್ಲ ಜೀವಿಗಳು, ಹುಲ್ಲು ಕಡ್ಡಿ ಮನುಷ್ಯರು ಎಲ್ಲ ಸತ್ತೋಗಿರ್ತಾರೆ, ಬೇರೆ ಕಡೆ ಹೋಗಿರ್ತಾರೆ. ಈ ಮೊದಲನೇ ನಕ್ಷತ್ರ ಅಥವಾ ಸೂರ್ಯ ಹತ್ರ ಬರುವಾಗ, ಶಾಖ ಇರುವಾಗ ಇಡೀ ಪ್ರಪಂಚ ಕುಗ್ಗುತ್ತೆ. ಸೃಷ್ಟಿ ಅಂದರೆ ಹಿಗ್ಗೋದು, ನಾಶ ಅಂದರೆ ಕುಗ್ಗುತ್ತೆ, ಹಿಗ್ಗುತ್ತೆ. ಈ ಪ್ರಪಂಚ ಹಿಗ್ಗುತ್ತೆ, ಈಗ ಹಿಗ್ತಾ ಇದೆ, ಮುಂದೆ ಕುಗ್ಗುತ್ತೆ, ಮತ್ತೆ ಹಿಗ್ಗುತ್ತೆ. ಹಿಗ್ಗುವಿಕೆಯನ್ನು ನಾವು ಸೃಷ್ಟಿ ಅಂತ ಕರಿತಾ ಇದ್ದೀವಿ, ಕುಗ್ಗುವಿಕೆಯನ್ನು ನಾಶ. ಯಾವತ್ತೂ ಸಂಪೂರ್ಣ ನಾಶ ಆಗಲ್ಲ, ಯಾವತ್ತೂ ಸಂಪೂರ್ಣ ಇಲ್ಲ, ಒಂದು ಲಿಮಿಟ್ ಇದೆ. ಆ ಲಿಮಿಟಿನ ಕಂಡುಹಿಡಿದವರು ನಮ್ಮವರೇ. ಯಾರು? ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಅಂತೇಳಿ ನೋಬೆಲ್ ಪ್ರೈಸ್ ಬಂದರು. ಆ ಲಿಮಿಟಿನ ಕಂಡುಹಿಡಿದವರು
ಇದೇನಾಗುತ್ತೆ, ಇಲ್ಲಿ ಸುತ್ತಮುತ್ತ ಎಲ್ಲ ನಕ್ಷತ್ರಗಳೆಲ್ಲ ಇದಾವಲ್ವಾ, ನಮ್ಮ ಸುತ್ತಮುತ್ತ ಎಷ್ಟೊಂದು ಈ ಭೂಮಿ ಸುತ್ತಮುತ್ತ ಇದಾವ ನಕ್ಷತ್ರಗಳು ಇದಾವೆ, ಎಷ್ಟೊಂದು ಇದಾವಲ್ವಾ? ಹಾಂ. ಹತ್ತಿರದ ನಕ್ಷತ್ರ ಹೆಸರು ಹೇಳಿ. ಪ್ರಾಕ್ಸಿಮಾ ಸೆಂಚುರಿ ಎ, ಪ್ರಾಕ್ಸಿಮಾ ಸೆಂಚುರಿ ಬಿ, ಎರಡು ನಕ್ಷತ್ರಗಳು ಒಟ್ಟಿಗೆ ಸುತ್ತಾ ಇದ್ದಾರೆ. ಆ ಪ್ರಾಕ್ಸಿಮಾ ಸೆಂಚುರಿ ಅನ್ನೋದೇ ಬಹಳ ಹತ್ತಿರದ ನಕ್ಷತ್ರ ನಮಗಿರೋದು. ಈ ಭೂಮಿ ಇಡೀ ಪ್ರಪಂಚ ಹಿಂಗೆಲ್ಲ ಕುಗ್ತಾ ಹೋದ್ರೆ ಏನಾಗುತ್ತೆ? ಈ ನಕ್ಷತ್ರಗಳೆಲ್ಲ ಚಿಕ್ಕದಾಗುತ್ತೆ. ಚಿಕ್ಕದಾಗುತ್ತೆ. ಇದು ಎರಡನೇದು, ಇದು ಈಗಿರೋ ಸೂರ್ಯ, ಇದು ಎರಡನೇದು. ಎರಡನೇ ನಕ್ಷತ್ರ, ಎರಡನೇ ಸೂರ್ಯ ಬಂದರೆ ಏನು ಶಾಖ ಇರ್ಬೋದು ಹೇಳಿ? ಒಂದು ಸೂರ್ಯಕ್ಕೆ ನೀವು 45 ಡಿಗ್ರಿ ಕಷ್ಟಪಡ್ತಾ ಇದ್ದೀರಿ, ಇನ್ನೊಂದು ಸೂರ್ಯ ಹತ್ರ ಬಂದ್ರೆ ಏನಾಗುತ್ತೆ? ನಾವ್ಯಾರು ಇರಲ್ಲ, ನಾಶ ಆಗಿಬಿಡುತ್ತೆ, ನಾಶ ಆಗುತ್ತೆ. ಎರಡನೇ ಈ ಸೂರ್ಯದ, ಈ ನಕ್ಷತ್ರದ ಶಾಖ ಈ ನಕ್ಷತ್ರದ ಶಾಖಕ್ಕೆ ಒಳಗಾಗಿ ಭೂಮಿ ಮೇಲಿರುವ ಸಣ್ಣ ಸಣ್ಣ ಜರಿಗಳು, ಜರಿ ಅಂತ ಗೊತ್ತಾಗುತ್ತೆ, ಜೀವಿಗಳು, ಸಣ್ಣ ಜೀವಿಗಳು, ಸಣ್ಣ ಸಣ್ಣ ತೊರೆಗಳು ಹೇಳ್ತಾರೆ ಬುದ್ಧರು. ಮುಂದೆ ಈ ಭೂಮಿ ಹತ್ರ ಇನ್ನ ಎರಡನೇ ಸೂರ್ಯ ಹತ್ರ ಬಂದಾಗ, ಎರಡನೇ ನಕ್ಷತ್ರ ಹತ್ರ ಬಂದಾಗ, ಎರಡು ನಕ್ಷತ್ರಗಳ ಶಾಖಕ್ಕೆ ಭೂಮಿ ಮೇಲಿರುವ ಸಣ್ಣ ಸಣ್ಣ ತೊರೆಗಳು, ಜರಿಗಳೆಲ್ಲ ಒಣಗೋಗುತ್ತೆ. ಈ ಭೂಮಿ ಮೇಲಿರುವ ಸಣ್ಣ ಸಣ್ಣ ನದಿ ತೊರೆಗಳು, ಜರಿಗಳೇ ಆವಿಯಾಗೋಗುತ್ತೆ ಅಂದರೆ ಈ ಶಾಖಕ್ಕೆ. ಇನ್ನು ನಿಮ್ಮ ಮನಸ್ಸಿನಲ್ಲಿರೋದು ಶಾಶ್ವತ. ಶಾಶ್ವತನಾ? ಸಣ್ಣ ಸಣ್ಣ ನದಿಗಳೇ ಆವಿಯಾಗೋಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಇರುತ್ತಾ? ಇಲ್ಲ ಅಂತ ಹೇಳ್ತಾರೆ, ಆದರೆ ಇಟ್ಕೊಂಡ್ಬಿಟ್ಟಿರ್ತಾರೆ, ಸ್ವಲ್ಪ ಇನ್ನೂ ಇರುತ್ತಲ್ಲ, ರೆಸಿಡಿಯಲ್ ಅಂತ ಸ್ವಲ್ಪ ಆಗಿರ್ತಾರೆ. ಮತ್ತೆ ಎಷ್ಟೋ ಲಕ್ಷಾಂತರ ವರ್ಷಗಳಾದಮೇಲೆ ಈ ಭೂಮಿ ಹತ್ರಕ್ಕೆ ಇನ್ನೊಂದು ಬರುತ್ತೆ, ಸ್ಟಾರ್, ಮೂರನೇದು ಹತ್ರ ಬಂತು. ಮೂರು ನಕ್ಷತ್ರಗಳ ಶಾಖಕ್ಕೆ ಭೂಮಿ ಮೇಲಿರುವ ದೊಡ್ಡ ದೊಡ್ಡ ನದಿಗಳೆಲ್ಲ ಬತ್ತಿ ಹೋಗುತ್ತದೆ. ಈ ಭೂಮಿ ಮೇಲಿರೋ ದೊಡ್ಡ ದೊಡ್ಡ ನದಿಯ ನೀರೇ ಬತ್ತಿ ಹೋಗಿ ಖಾಲಿ ಹೋಗೋದಾದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಕೆಟ್ಟ ಗುಣಗಳು ಶಾಶ್ವತನಾ? ಅದಕ್ಕೆ ಅಮ್ಮ ಕೇಳಿದ್ರು, 1 ಅವರ್ 2 ಅವರ್ 3 ಅವರ್ 3 ದಿವಸ ಇರುತ್ತೆ, ಆಮೇಲೆ ಇರಲ್ಲ ಕೋಪ. ಇವ್ರಿಗೆ, ಆ ಯುವಕರಿಗೆ ಗೊತ್ತು ಮಾಡಿದ್ದ ಹೆಣ್ಣಿನ ಮೇಲೆ ವ್ಯಾಮೋಹ ಇರುತ್ತಲ್ಲ, ಅದು ತೆಗಿಬೇಕಲ್ಲ. ಇವ್ರು ಅರಾತ್ರ ಆಗಬೇಕಂದ್ರೆ ಹೆಣ್ಣಿನ ವ್ಯಾಮೋಹ ಇದ್ರೆ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಈ ಮೂರನೇ ನಕ್ಷತ್ರ ಬಂದಾಗ ಆ ಶಾಖಕ್ಕೆ ಭೂಮಿ ಮೇಲಿರೋ ಎಲ್ಲ ದೊಡ್ಡ ದೊಡ್ಡ ನದಿಗಳು ಆ ಶಾಖಕ್ಕೆ ಆವಿಯಾಗಿ ಬತ್ತಿ ಹೋಗ್ತದೆ. ನಿಮ್ಮ ಮನಸ್ಸಲ್ಲಿರೋದು ಶಾಖ ಹೂ ಅಂತಾರೆ. ಇನ್ನೂ ಸ್ವಲ್ಪ ಇಟ್ಕೊಳ್ತೀವಿ. ತಿರ್ಗಿ ಹೇಳ್ತಾರೆ, ಎಷ್ಟೋ ಲಕ್ಷಾಂತರ ವರ್ಷ ಆದಮೇಲೆ 4ನೇ ನಕ್ಷತ್ರ ಬರುತ್ತೆ. ಈ 4, 1, 2, 3, 4 ನಕ್ಷತ್ರಗಳ ಶಾಖಕ್ಕೆ ಭೂಮಿ ಮೇಲಿರುವ ದೊಡ್ಡ ದೊಡ್ಡ ಸರೋವರಗಳು, ದೊಡ್ಡ ದೊಡ್ಡ ಕೆರೆಗಳು ಎಲ್ಲವೂ ಬತ್ತಿ ಹೋಗುತ್ತೆ. ಯಾವ ಬತ್ತಿ ಹೋಗುತ್ತೆ ಅಂದರೆ ನದಿಗಳೇ ಬತ್ತಿ ಹೋದ್ಮೇಲೆ ಕೆರೆಗಳಿರಲ್ಲ, ದೊಡ್ಡ ದೊಡ್ಡ ಸರೋವರಗಳೆಲ್ಲ ಬತ್ತಿ ಹೋಗ್ತದೆ. ದೊಡ್ಡ ದೊಡ್ಡ ಸರೋವರಗಳೇ ಬತ್ತಿ ಹೋಗೋದಾದ್ರೆ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ನಶ್ವರ. ಇನ್ನೂ ಇಟ್ಕೊಂಡಿರ್ತಾರೆ, ಸ್ವಲ್ಪ ಗೊತ್ತಾಗ್ತಾ ಇರ್ತಾರೆ ಬಿದ್ದವರಿಗೆ, ಅವ್ರಿಗೆ ಆ ಶಕ್ತಿ ಮೂಲಕ ಅದು ಮತ್ತೆ ಹೇಳ್ತಾರೆ. ಮತ್ತೆ ಈ ಪ್ರಪಂಚ ಕುಗ್ಗುತ್ತಾ ಹೋದಾಗ 5ನೆಯ ನಕ್ಷತ್ರ ಬರುತ್ತೆ. 5, 4, 3, 2, 1 ಈ 5 ನಕ್ಷತ್ರಗಳ ಶಾಖಕ್ಕೆ ಭೂಮಿ ಮೇಲಿರುವ ಸಮುದ್ರದಲ್ಲಿರುವ ನೀರು ಕಮ್ಮಿ ಆಗ್ತದೆ. ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಭಗವಂತ. ಈ ತಾಳೆ ಮರ, ಆ ಕಾಲದಲ್ಲಿ ತಾಳೆ ಮರ ಜಾಸ್ತಿ ಇತ್ತು. ಅದಕ್ಕೆ ಹೆಂಗೆ ಇದಾಗುತ್ತೆ ಅಂದರೆ, ಸಮುದ್ರ 20 ತಾಳೆ ಮರ ಎತ್ತರ ಇರುತ್ತಂತೆ ನೀರು. ಆಮೇಲೆ ನಿಧಾನವಾಗಿ 19, 18 ಬಂದು ಒಂದು ತಾಳೆ ಮರ. ಆಮೇಲೆ ಮನುಷ್ಯನ ಹತ್ರ, ಮನುಷ್ಯನ ಸೊಂಟ, ಮಂಡಿ, ಕಾಲು, ಆಮೇಲೆ ಈಗ ಬೆರಳಿಷ್ಟು ನೀರಿರುವಂತ ಹಂಗೆ ಹೇಳಿದ್ದಾರೆ ಅದರಲ್ಲಿ. ಆ ಥರ ರೆಡ್ಯೂಸ್ ಆಗುತ್ತೆ ಅಂತ ಸಮುದ್ರ ನೀರು ಹಂಗೆ ಕಮ್ಮಿ ಆಗುತ್ತೆ. ಆಮೇಲೆ 5ನೇ ನಕ್ಷತ್ರ ಶಾಖಕ್ಕೆ ಸಮುದ್ರ ಸಾಗರದಲ್ಲಿರೋ ನೀರೆಲ್ಲ ಯಾಕೆ ಬರುತ್ತೆ? ನಿಮ್ಮ ಮನಸ್ಸಿನಲ್ಲಿರೋದು ನಶ್ವರ. ಇನ್ನೂ ಸ್ವಲ್ಪ ಇಟ್ಕೊಂಡು ಕೂತಿರ್ತಾರೆ, ಆವಾಗ ಇರ್ತಾರೆ. 6ನೇ ನಕ್ಷತ್ರ ಬರುತ್ತೆ ಭೂಮಿ ಹತ್ರಕ್ಕೆ. 1, 2, 3, 4, 5, 6 ನಕ್ಷತ್ರಗಳ ಶಾಖಕ್ಕೆ ಭೂಮಿ ಮೇಲಿರುವ ಹಿಮಾಲಯ ಪರ್ವತದಲ್ಲಿ ಬೆಂಕಿ ಕಾಣಿಸ್ಕೊಂಡು ಹೊಗೆ ಬರೋಕ್ಕೆ ಶುರುವಾಗುತ್ತೆ. ನಂಬಕ್ಕಾಗುತ್ತಾ? ಹಿಮ ಪರ್ವತ ಅದರಲ್ಲಿ ಬೆಂಕಿ ಕಾಣಿಸ್ಕೊಂಡು ಹೊಗೆ ಬರುತ್ತೆ ಅಂದರೆ ಎಷ್ಟು ಶಾಖ ಇದೆ. ಬಹುಶಃ ಆಗ ಭೂಮಿ ಮೇಲೆ ಹೆಚ್ಚು ಕಮ್ಮಿ ಒಂದು 5,000 ಡಿಗ್ರಿ ಇರುತ್ತೆ, ಸೆಲ್ಸಿಯಸ್ ಇರುತ್ತೆ. ಆ ಮಟ್ಟಕ್ಕಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರೋದು ನಶ್ವರ. ಕೊನೆಗೆ ಸ್ವಲ್ಪ ಉಳ್ಕೊಂಡಿರುತ್ತೆ, ಅವಾಗಿರ್ತಾರೆ. 7ನೇ ನಕ್ಷತ್ರ ಹತ್ರ ಬಂದಾಗ
1 2 3 4 5 6 7 ನಕ್ಷತ್ರಗಳ ಶಾಖಕ್ಕೆ ಭೂಮಿ ಬೆಂದು ಭಸ್ಮವಾಗಿ, ಇಲ್ಲಿ ಭೂಮಿ ಇತ್ತು ಅಂತೇಳಿ ಬೂದಿನೂ ಭಸ್ಮ ಆಗೋದು. ಭಸ್ಮ ಆಗೋದು ನೋಡಿದೆ, ಬೂದಿ ಇರ್ತಲ್ಲ, ಬೂದಿನೂ ಹೊಟ್ಟೋಗ್ಬಿಡುತ್ತೆ. ಬೂದಿನೂ ಇಲ್ಲದೆ ಇರೋಕ್ಕಾಗಿ ಎಲ್ಲ ನಕ್ಷತ್ರಗಳು ಒಟ್ಟಿಗೆ ಬಂದು ನಾಶ ಆಗಿ ಇಡೀ ಪ್ರಪಂಚ ನಾಶ ಆಗ್ತದೆ. ಭೂಮಿ, ನಕ್ಷತ್ರಗಳು, ಚಂದ್ರ ಏನೇನಿದ್ದಾವೆ ಏನು ನೋಡ್ತೀವಲ್ಲ, ಗ್ಯಾಲಕ್ಸಿಗಳು, ಅವೆಲ್ಲವೂ ನಾಶ ಆಗ್ತದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರೋದು ಅದನ್ನು ಬುದ್ಧರು ಹೇಳ್ತಾರೆ. 4 ಬಾರಿ ಜಗತ್ತು ಬೆಂಕಿಯಿಂದ ನಾಶ ಆಗುತ್ತೆ. 8 ಬಾರಿ ಈ ಜಗತ್ತು ನೀರಿನಿಂದ ನಾಶ ಆಗುತ್ತೆ. 16 ಬಾರಿ ಈ ಜಗತ್ತು ಗಾಳಿಯಿಂದ ನಾಶ. ನೋಡಿ, ನಾನು ನಿಮಗೆ ಇಂದಿನ ಪ್ರಪಂಚದಿಂದ ಜಗತ್ತಿಂದ ಇಲ್ಲಿಗೆ ಬಂದಿದ್ದೀವಿ, ಮತ್ತೆ ಈಗ ಇಲ್ಲಿದ್ದೀವಿ, ಮತ್ತೆ ಭೂಮಿಗೆ ನಾಶ ಆಗಿ ನಾವೆಲ್ಲ ಹೊರಟೋಗ್ಬಿಡ್ತೀವಿ, ಮತ್ತೆ ತಿರ್ಗಾ ಉಗಮ ಶುರು ಆಗುತ್ತೆ. ಇಲ್ಲಿಂದ ನೋಡಿ, ಇದೇ ಕತೆ. ಇಲ್ಲಿ ಇದೆಲ್ಲ ಭೂಮಿ ನಾಶ ಆದಮೇಲೆ ಕೋಟ್ಯಾಂತರ ವರ್ಷಗಳಾದಮೇಲೆ ಈ ಅಬಸರ ಹೋಗ್ತದೆ, ಮತ್ತೆ ಇಲ್ಲಿಗೆ ಉಗಮ ಸ್ಥಿತಿ ನಾಶ, ಉಗಮ ಸ್ಥಿತಿ ನಾಶ ನಿರಂತರ ನಡೀತದೆ. ಇಲ್ಲೆಲ್ಲರೂ ನಿಮಗೆ ದೇವ್ರು ಕಾಣಿಸ್ಕೊಂಡ್ರ? ಇಲ್ಲಿ ಬಂದ ಎಲ್ಲಿಯೂ ಇಲ್ಲ. ಎಲ್ಲ ಯಾರು ನೋಡಿ, ಪ್ರಕೃತಿ ನಿಯಮದಲ್ಲಿ ನಡೆದಿದೆ, ಆಯ್ತಾ? ಇಲ್ಲಿ ಯಾರು ಬಂದು ವೆಂಕಟೇಶ್ ಸೃಷ್ಟಿಯಲ್ಲಿ ಅಂತ ಸೃಷ್ಟಿ ಮಾಡಿದ್ರ? ಅವ್ರು ಸೃಷ್ಟಿ ಮಾಡಿದ್ದು ಅವ್ರ ಅಪ್ಪ ಅಲ್ವಾ? ಎಲ್ಲ ನಿಮ್ಗೇನಾದ್ರು ಡೌಟ್ ಇದೆ, ಇಲ್ಲೆಲ್ಲರೂ ದೇವ್ರು ಕಾಣಿಸ್ಕೊಂಡ? ನಮ್ಗೆ ಬರ್ದಿರು ಕಾಣಿಸಿಲ್ಲ. ನಿಮ್ಗೇನಾದ್ರು ಡೌಟ್ ಬಂತ? ಇಲ್ಲಿ ಯಾರೋ ನಿಂತ್ಕೊಂಡು, ಇಲ್ಲೆಲ್ಲ ನಿಂತ್ಕೊಂಡು ಸೃಷ್ಟಿ ಆಗಲಿ, ಇಲ್ಲಿ ಇಲ್ಲಿ ಇರಲಿ, ಸ್ಥಿತಿ ಇರಲಿ, ಇಲ್ಲಿ ನಾಶ ಆಗಲಿ ಅಂತ ಎಲ್ಲ ನಿಂತ್ಕೊಂಡು ಯಾರೋ ಮಾಡ್ತಾ ಇದ್ದಾರ? ನಾವು ಬರ್ದಿಲ್ಲ. ಇದ್ರೆ ಅಂದ್ರೆ ನಿಮ್ಗೆ ನಂಬಿಕೆ ಇದೆಯಾ? ನನಗಂತೂ ಸಂಪೂರ್ಣ ಬುದ್ಧ ಬಾಬಾ ಸಾಹೇಬ್ ಹೇಳಿದ್ಮೇಲೆ ಮುಗಿದೋಯ್ತು. ನೀವು ಪ್ರಶ್ನೆ ಮಾಡಿದ್ರೆ ನೀವು ಆಗಿಂತ ಬುದ್ಧ. ಇಲ್ಲಿಂದ ಬೆಂಗಳೂರು ಬಂದರೆ ನೀವು ಗೂಗಲ್ ಮ್ಯಾಪ್ ಉಪಯೋಗಿಸ್ತೀರಿ. ರೋಹಿತ್ ಹೋಗೋರು ಏನು ಕೆಲಸ ಎಲ್ಲ ಬಂದಿಲ್ಲ, ಎದಕ್ಕೆ ಬಂದವು ಅಲ್ವಾ? ಬೆಂಗಳೂರು ಅಥವಾ ನನ್ನ ಹೇಳಿದ್ರೆ ನಿಮ್ಗೆ ಬಿಜಾಪುರಕ್ಕೆ ಬಂದರೆ ಗೂಗಲ್ ಮ್ಯಾಪ್ ಉಪಯೋಗಿಸ್ಬೇಕು. ನನಗೆ ಎಲ್ಲೇನಿದೆ ಅಂತ ಗೊತ್ತಿಲ್ಲ. ನೀವೆಲ್ಲ ನಮಗೆ ಗೊತ್ತಾಗ್ಬಿಡುತ್ತಾ? ಅಷ್ಟು ಬುದ್ಧಿವಂತಿಕೆ ನಮಗಿಲ್ಲ. ಭಗವಾನ್ ಬುದ್ಧರು ಆ ಮಟ್ಟಕ್ಕೆ ಹೋಗಿ ಎಲ್ಲನೂ ತಿಳ್ಕೊಂಡು ಇದಕ್ಕೆ ಏನು ಹೇಳ್ತಾರೆ ಗೊತ್ತಾ? ಭೂಮಿ ಸೃಷ್ಟಿಯಾಗಿದೆ, ಸ್ಥಿತಿನಲ್ಲಿದೆ, ನಾಶ ಆಗುತ್ತಲ್ಲ, ಇದಕ್ಕೆ ಮತ್ತೆ ತಿರ್ಗಾ ಮುಂದುವರಿತಾನೆ ಇರುತ್ತೆ. ಹಿಂದೆನೂ ಅಷ್ಟೇ, ಈ ಭೂಮಿ ಇದೆ, ನಾಶ ಆಗುತ್ತೆ, ಭೂಮಿ ಬರುತ್ತೆ, ನಾಶ ಆಗುತ್ತೆ, ಹೀಗಿದೆ. ಇದಕ್ಕೆ ಆದಿ ಅಂತ್ಯ ಇಲ್ಲ. ಆದಿ ಅಂತ್ಯ ಇಲ್ಲ ಅಂದಮೇಲೆ ದೇವರೇ ಆಗಬೇಕು. ದೇವರ ಅವಶ್ಯಕತೆ ಇಲ್ಲ. ನಿಮ್ಗೆ ಇನ್ನೂ ದೇವ್ರ ಮೇಲೆ ನಂಬಿಕೆ ಇದ್ದರೆ ಬಹುಶಃ ಇನ್ಯಾರು ಅದರಿಂದ ಆಶೆ ತರಕ್ಕೆ ಸಾಧು ಆಗ್ಬೋದಾ? ಈ ಸೃಷ್ಟಿಯಲ್ಲಿ ಮೊಟ್ಟ ಮೊದಲ ಹುಟ್ಟಿದ್ದು ಯಾವುದು? ಮನಸ್ಸು. ಪೃಥ್ವಿ ಹುಟ್ಟಿತೋ ಏನು ಸೂರ್ಯ ಹುಟ್ಟಿದೋ? ಯಾವ್ದು? ಸೂರ್ಯ ಕೂತ್ಕೊಳ್ಳಿ ಸರ್. ಎಲ್ಲಿ ಈಗ ಏನು ಹೇಳಿದೆ? ಇಲ್ಲಿ ಈ ವಿಶ್ವದಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಪೃಥ್ವಿನ ಏನು ಸೂರ್ಯನ? ನಕ್ಷತ್ರಗಳು ಬಂದು ಆಮೇಲೆ ಬಂದು ನಕ್ಷತ್ರಗಳು. ಯಾಕಂದರೆ ಒಂದು ವಾದ ಇದೆ, ಫಸ್ಟ್ ಸೂರ್ಯ, ಆಮೇಲೆ ಪೃಥ್ವಿನ ಏನೇನೋ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಪೃಥ್ವಿ ಆಮೇಲೆ ಬರೋದು. ಮೊದಲು ದೊಡ್ಡ ದೊಡ್ಡ ಕಾಯಿಗಳು ಬರೋದು. ನೀವು ಅದ್ರ ಬಗ್ಗೆ ಆಸ್ಟ್ರೋಫಿಸಿಕ್ಸ್, ಆಸ್ಟ್ರಾನಮಿ ಬಂದರೆ ನಾನು ಗಂಟೆ ಆಕಾಶಕಾಯಗಳು ನನ್ನ ಸಬ್ಜೆಕ್ಟೇ ಅದು ಸರ್. ಸಬ್ಜೆಕ್ಟೇ ಆಸ್ಟ್ರಾನಮಿ, ಆಸ್ಟ್ರೋಫಿಸಿಕ್ಸ್. ದಿನಗಟ್ಟಲೆ ನಾನು ಮಾತಾಡ್ತೀನಿ. ಮೊದಲು ದೊಡ್ಡ ದೊಡ್ಡ ಕಾಯಿಗಳು ಬರುತ್ತೆ. ಅಂದರೆ ಮೊದಲು ನಕ್ಷತ್ರಗಳು, ಸೂರ್ಯನಕ್ಕಿಂತ ನಕ್ಷತ್ರಗಳು. ಯಾಕೆಂದ್ರೆ ಸೂರ್ಯಗಿಂತ ಹಿಂದೆ ಬೇರೆ ಬೇರೆ ನಕ್ಷತ್ರಗಳಿವೆ. ಎಷ್ಟು ನಕ್ಷತ್ರಗಳು? ಒಂದೇಳು ಸರ್, ನಮ್ಮ ಈ ಇದರಲ್ಲಿ ಈ ಯೂನಿವರ್ಸ್ನಲ್ಲಿ ಕನಿಷ್ಠ ಪಕ್ಷ 200 ಬಿಲಿಯನ್ ಗ್ಯಾಲಕ್ಸಿಗಳಿದ್ದಾವೆ. 200 ಬಿಲಿಯನ್ ಗ್ಯಾಲಕ್ಸಿ. ಒಂದೊಂದು ಗ್ಯಾಲಕ್ಸಿನಲ್ಲೂ 200 ಬಿಲಿಯನ್ ನಕ್ಷತ್ರಗಳಿಂದ ಸಾಧ್ಯತೆ. ಹೌದು, ಅದು ನಾನು ಕೂಡ ಓದಿದ್ದೇನೆ. ಹಾಗಾಗಿ ಸೂರ್ಯ ಮೊದಲಲ್ಲ, ಅಲ್ಲ. ಭೂಮಿನೂ ಮೊದಲಲ್ಲ, ಅಲ್ಲ. ಸೂರ್ಯಗಿಂತ ಕೋಟ್ಯಾಂತರ ನಕ್ಷತ್ರಗಳು ಮೊದಲೇ ಹುಟ್ಟಿದ್ರು. ಅಂದರೆ ಆಕಾಶ ಕಾಯಿಗಳು ಅಂತೀರ ಅವಕ್ಕೆ? ಇದ್ದು ಗ್ಯಾಲಕ್ಸಿಗಳು ಇದ್ದಾವೆ.